ಹೈಟ್ ಇದೆ. ಅದು ಬಿದ್ದರೂ ಸಹ ಗಾಡಿ ಮೇಲೆ ಮತ್ತು ಆಟೋ ಮೇಲೆ ಹಾಗೆ ಬಾಕ್ಸ್ ಏನು ಹೈಟ್ ಇತ್ತು 4 ಅಡಿ ಅದು ಬಿದ್ದಿದ್ದರಿಂದ ಅದ್ರ ಮೇಲೆ ಬಂದು ಕೂತಿದೆ. ಹಾಗಾಗಿ ಯಾರು ಜನನೂ ಅದು ಅಷ್ಟೊತ್ತಿಗೆಲ್ಲನೂ ಆ ರಭಸಕ್ಕೆಲ್ಲ ಹೊರಗಡೆ ಬಂದಿದ್ದರು. ಹಾಗಾಗಿ ಹೈಟು ಇರೋದ್ರಿಂದ ಯಾರಿಗೂ ಏನು ಜನಕ್ಕೆ ಏನು ತೊಂದರೆ ಆಗಿಲ್ಲ. ಆ ಥರದ್ದು ಯಾವುದೇ ಪ್ರಾಣಹಾನಿ ಆಗಲಿ ಅಥವಾ ಯಾವುದೇ ಸಮಸ್ಯೆ ಆಗಿಲ್ಲ. ಅದು ಕೂಡ ಟೊಮೆಟೊ ದಿವಸ ಅಲ್ಲಿ ನೆಲಕ್ಕೆ ಸಿಕ್ಕಾಕೊಂಡಿದೆ. ಜೊತೆಗೆ 2 ವೀಲರ್ಗಳಿರ್ತವೆ, ಅದು ಕೆಂಪು ಅಲ್ಲೇ ಸಿಕ್ಕಿದೆ. ಇನ್ನು ಇವತ್ತೆಲ್ಲನೂ ಮಳೆಯನ್ನು ಕಡಿಮೆ ಆಗಿರೋದ್ರಿಂದ ಶುದ್ಧೀಕರಣ ಮಾಡಬೇಕಾಗಿದೆ. ಟೊಮೆಟೊ ಅಂದಾಜು ಮಾಡಬೇಕು. ಕೆಳಗಡೆಯಲ್ಲೂ ಹರಾಜಾದ ನಂತರ ಮತ್ತೆ ಅದನ್ನು ಇನ್ನೊಂದು ಗಾಡಿಗೆ ಲೋಡ್ ಮಾಡಬೇಕು. ಆ ಸಮಯದಲ್ಲಿ ಎಷ್ಟು ಅದರಲ್ಲಿ ಉಳ್ಕೊಂಡಿದೆ ಇನ್ನೂ ಹೆಚ್ಚು ಸಿಕ್ಕಿಲ್ಲ, ನೋಡಬೇಕು. ಅದನ್ನು ಸ್ವೀಟಲ್ಲಿ ತೆಗೆದ್ರೆ ಗೊತ್ತಾಗುತ್ತೆ. ಸಣ್ಣ ಪುಟ್ಟ ಗಾಯಗಳೇನೋ ಆಗಿದೆ? ಇಲ್ಲ ಇಲ್ಲ, ಗಾಯ ಯಾರು ಇಲ್ಲೇ ಇಲ್ಲ, ಎಲ್ಲ ಹೊರಗಡೆ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಅದಕ್ಕೆ ಯಾವುದೂ ಆಗಿಲ್ಲ. ಅದೇ ಆ ಸಾಮಾನ್ಯಲ್ಲಿದೆ ಅದಷ್ಟು ಹಾಳಾಗುತ್ತೆ ಅಂದಾಜು. ಆ ಶೀಟೆಲ್ಲ ಬಿಚ್ಚಿಲ್ಲ ಗೊತ್ತಾಗ್ತದೆ ಎಷ್ಟು ಟೊಮೆಟೊ ಹಾಳಾಗಿದೆ ಅಥವಾ ಏನು ಗಾಡಿ ಏನು ಡ್ಯಾಮೇಜ್ ಆಗಿದೆ ಅಥವಾ ಟೆಂಪೋ ಏನು ಹಾಳಾಗಿದೆ ಅನ್ನೋದು ಅವಾಗ ಗೊತ್ತಾಗ್ತದೆ. ಇನ್ನು ಇದನ್ನು ಮಳೆ ಕಡಿಮೆ ಆದರೆ ಈಗಲೇ ರಿಮೂವ್ ಮಾಡಬೇಕು. ಹಾಗಾಗಿ ಇದು ಸುಮಾರೊಂದು 7-8 ವರ್ಷಕ್ಕೆ ಆಗುವಂಥ ಶೀಟ್. ಆಮೇಲೆ ನೆಲಕ್ಕೆಲ್ಲನೂ ಸ್ವಲ್ಪ ಅದೆಲ್ಲ ಹಿಂಡಿ ಎಲ್ಲನೂ ಗಾಳಿ ವಿಪರೀತ ಗಾಳಿ ತಗೊಂಡ ಮರಗಳೇ ಬಿದ್ದೋಗಿದೆ, ತೆಂಗಿನ ಮರಗಳೇ ಬಿದ್ದೋಗಿದೆ. ಹಾಗಾಗಿ ಆ ವಿಪರೀತವಾದಂಥ ಗಾಳಿ ಬಿದ್ದರಿಂದ ಅದು ಹೈಟ್ ಇತ್ತು. ಕೆಳಕ್ಕೆ ಗಾಳಿ ದೂರದಿಂದ ಮೇಲಕ್ಕೆ ಶೀಟ್ ಆಗಿದೆ. ಈ ಸಮಯದಲ್ಲಿ ನನಗಂತೂ ಯಾರೂ ಇದು ತೊಂದರೆ ಆಗಿಲ್ಲ ಅನ್ನೋದೇ ಒಂದು ಸಮಾಧಾನ. ಈ ಸಮಯದಲ್ಲಿ ಯಾರು ಎಲ್ಲ ಜನಗಳೇ ಆಗಿರಲಿಲ್ಲ. ಒಬ್ಬರು ಇಬ್ಬರು ಕೆಲಸ ಮಾಡ್ತಾ ಇದ್ದವರು ಆ ಶಬ್ದಕ್ಕೆಲ್ಲ ಹೊರಗಡೆ ಬಂದಿರೋದ್ರಿಂದ ಯಾರಿಗೂ ಏನಂತ ಸಮಸ್ಯೆ ಆಗಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಹಾಳಾಗಿದೆ ಅಂದರೆ ಸ್ವಲ್ಪ ನೋಡಬೇಕು, ಅಂದಾಜು ಮಾಡಬೇಕು. ಯಾಕಂದರೆ ಟೊಮೆಟೊ ಎಷ್ಟು ಹಳ್ಳ ಸಿಕ್ಕಾಕೊಂಡಿದೆ ಅದನ್ನು ನಿಖರವಾಗಿಲ್ಲ. ಶೆಡ್ದು ಹಳೇದಿತ್ತು, ಅದು ಸುಮಾರೊಂದು 2-3 ಲಕ್ಷ 5 ಲಕ್ಷ ತನಕ ಆಗಿರ್ಬೋದು ಹಾಳಾಗಿದೆ ಒಂದು ಶೆಡ್ಡೆಲ್ಲ. ಇದು ಸರಿಪಡಿಸೋಕ್ಕೆ ಎಷ್ಟಿದೆ? ಇಲ್ಲ, ಮಳೆ ಕಡಿಮೆ ಆದರೆ ಈಗ ಅದನ್ನು ತೆಗಿಬೇಕು ಅಂತ ಅಂದಾಜು ಮಾಡಿದಾಗ. ಟೊಮೆಟೊ ಬಿಡೋಂಗಿಲ್ಲ. ಬೇರೆ ವಸ್ತುಗಳಾದರೆ ಪರವಾಗಿಲ್ಲ, ಬೇಕಾದ್ರೆ ನಾಳೆ ನಾಳಿದ್ದಾದ್ರೆ. ಟೊಮೆಟೊ ಆದ್ದರಿಂದ ಇವತ್ತು ಲೋಡ್ ಆಗಲೇಬೇಕಿತ್ತು. ಅದು ಸಿಕ್ಕಾಕೊಂಡ್ರೆ ನಾಳೆ ಬೆಳಿಗ್ಗೆ ಆದರೂ ಕೂಡ ಅದು ತೆಗಿಬೇಕಾದ್ರೆ 2-3 ದಿವಸ ಆದರೆ ಆಗಲ್ಲ. ಇವೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಆಗಲಿ ಏನಾಗಲಿಲ್ಲ ಅಂದರೆ ನಾಳೆ ಬೆಳಿಗ್ಗೆ ತೆಗೆದು ಮತ್ತೆ ಟೊಮೆಟೊನ ಸಪ್ರೇಟ್ ಮಾಡಿ ಅದು ಖರೀದಾರ ಟೊಮೆಟೊ ರೈತರಿಂದ ಹರಾಜಾಗಿದೆ. ರೈತರಿಂದ ಹರಾಜು ಖರೀದಾರ ಬಂದಿದೆ. ಖರೀದಾರ ಟೊಮೆಟೊ ಸಿಕ್ಕಾಕೊಂಡಿದೆ. ಹಾಗಾಗಿ ಅದು ಯಾರ್ದಾದ್ರೂ ಕೂಡ ನೋಡಬೇಕು. ಸರಿ ಸುಮಾರೊಂದು 3,000 ಬಾಕ್ಸ್ ಮೇಲೆ ಇದೆ. 3,000 ಬಾಕ್ಸ್ ಮೇಲೆ ಇದೆ ಟೊಮೆಟೊ. ಒಟ್ಟಾರೆ ಶೆಡ್ ಬಿದ್ದಿರೋದ್ರಿಂದ ನೋವಿದ್ರೂ ಸಹ ಈ ಪ್ರಾಣಹಾನಿ ಇಲ್ಲ, ಅದೇನು ಆಗಿದೆ. ಅದರಿಂದ ಒಂದು ಸಮಾಧಾನ, ಯಾರಿಗೂ ತೊಂದರೆ ಆಗಿದ್ದಿಲ್ಲ. ಆಮೇಲೆ ಆ ಶಬ್ದ ಇನ್ಶೀಟ್ ಆದ್ರಿಂದ ಶಬ್ದ ಬರ್ತದೆ, ಅಲುಗಾಡೋಷ್ಟೊತ್ತು ಸ್ವಲ್ಪ ಶಬ್ದ ಬರ್ತದೆ. ಆಮೇಲೆ ಗಾಳಿ ಬಿಸಿಲು ಶೀಟ್ಗಳು ಹಾರಾಡೋದು ಮಾಡ್ತದೆ. ಆಗ ಶಬ್ದಕ್ಕೇನೆ ಎಲ್ಲ ಹೊರಗಡೆ ಹೋಗ್ತದೆ. ಹಾಗಾಗಿ ಯಾವುದೂ ಪ್ರಾಣ ಆಗಲಿ ಅಥವಾ ಯಾರಿಗೂ ಗಾಳಿ ಆಗಲಿ ತೊಂದರೆ ಆಗಿಲ್ಲ. ಅಂದರೆ ಸ್ವಲ್ಪ ಅಲ್ಲಿ ವಸ್ತು ಸಿಕ್ಕಾಕೊಂಡಿದೆ. ಹಾಗಾಗಿ ಈ ಸಮಯಕ್ಕೆ ಅಂಥ ಮಳೆ ಅಂತೂ ಇಲ್ಲ. ಸ್ವಲ್ಪ ಅನಿಸ್ತದೆ ಗಾಳಿ ಯಥೇಚ್ಛವಾಗಿ ಗಾಳಿ ಬಂದಿದೆ. ಮಳೆ ಆದರೂ ಬಂದಿದ್ರೆ ಅದು ಸಮಾಧಾನ ಆಗ್ತದೆ. ಯಥೇಚ್ಛವಾದ ಗಾಳಿದೆಲ್ಲ ತೊಂದರೆ ಆಗಿದೆ. ಪ್ರಕೃತಿ ವಿಕೋಪಗಳೇನು ಮಾಡಲಿಕ್ಕಾಗೋದಿಲ್ಲ. ಪ್ರಕೃತಿ ಸಹಜವಾದಂಥ ಒಂದು ಮಳೆ ಬಿಸಿಲಿದ್ದಂಗೆ ಆಗಿದೆ. ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂದರೆ ಸುಮಾರು ಒಂದು ವರ್ಷದಿಂದ ಮಳೆನೇ ಇಲ್ಲ, ಗಾಳಿನೂ ಇಲ್ಲ. ಹಾಗಾಗಿ ಅಂಥ ಗಾಳಿ ಮಳೆ ಬೀಳ್ತದೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಈ ಥರ ಅನಾಹುತ ಆಗಿದೆ.